ಇಂದು ಕಾರ್ತಿಕ ಮಾಸದ ಕೊನೆಯ ಸೋಮವಾರ. ಕಾರ್ತಿಕ ಸೋಮವಾರ ಅಂದರೆ ಆ ಒಂದು ದಿನಕ್ಕೆ ವಿಶಿಷ್ಟತೆ ಇದೆ. ಕಾರ್ತಿಕ ಮಾಸದಲ್ಲಿ ಬರುವಂತಹ ಪ್ರತಿ ಸೋಮವಾರವೂ ಕೂಡ ಅತ್ಯಂತ ಪ್ರಾಧಾನ್ಯತೆ ಇರುವಂತಹ ವಾರ. ಶಿವನನ್ನು ಭಕ್ತಿ ಶ್ರದ್ಧೆಯಿಂದ ಆರಾಧನೆ ಮಾಡುವಂತಹ ವಾರ ಅಂತಲೇ ಹೇಳಲಾಗುತ್ತೆ. ಸೋಮವಾರ ಶಿವನಿಗೆ ಅತ್ಯಂತ ಪ್ರೀತಿಪೂರ್ವಕವಾದಂತಹ ದಿನ. ಶಿವನನ್ನು ಸೋಮವಾರದ ದಿನ ಯಾರೆಲ್ಲ ಭಕ್ತಿ ಶ್ರದ್ಧೆಯಿಂದ ಆರಾಧಿಸ್ತಾರೋ ಅಂಥವರ ಕಷ್ಟ ನಷ್ಟಗಳು ದೂರವಾಗಿ ಅಖಂಡ ರಾಜಯೋಗ ಲಭಿಸುತ್ತೆ ಅಂತಲೇ ಹೇಳಲಾಗುತ್ತೆ. ಅದೇ ರೀತಿಯಲ್ಲಿ ಕಾರ್ತಿಕ ಮಾಸದ ಸೋಮವಾರ ಅಂದರೆ ಇನ್ನೂ ವಿಶೇಷವಾದ ಶಕ್ತಿ ಇರುವಂತಹ ದಿನ ಅಂತಲೇ ಹೇಳಲಾಗುತ್ತೆ. ಕಾರ್ತಿಕ ಮಾಸದಲ್ಲಿ ಮಾಡುವಂತಹ ದೀಪಾರಾಧನೆಗೆ ವಿಶೇಷ ಶಕ್ತಿ ಇರುತ್ತೆ. ನಾವು ಅಂದುಕೊಂಡ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ತಂದುಕೊಳ್ಬೇಕು, ಕಷ್ಟಗಳನ್ನೆಲ್ಲವೂ ದೂರ ಮಾಡಿಕೊಳ್ಬೇಕು, ಮನೆಯಲ್ಲಿರುವಂತಹ ದಾರಿದ್ರ್ಯ ದೋಷಗಳನ್ನು ದೂರ ಮಾಡಿಕೊಂಡು ನಮ್ಮ ಸಮಸ್ಯೆಗಳಿಂದ ಮುಕ್ತಿ ಹೊಂದಬೇಕು ಅಂತಂದರೆ ಈ ಕಾರ್ತಿಕ ಮಾಸದಲ್ಲಿ ಬರುವಂತಹ ಸೋಮವಾರದ ದಿನ ವಿಶೇಷ ದೀಪಾರಾಧನೆಯನ್ನು ಮಾಡುವಂಥದ್ದಿದೆ ಸ್ನೇಹಿತರೆ. ಅದರಲ್ಲೂ ಕಾರ್ತಿಕ ಮಾಸದಲ್ಲಿ ನಾವು 364 ಬತ್ತಿಗಳನ್ನು ಉಪಯೋಗಿಸ್ಕೊಂಡು ಮಾಡುವಂತಹ ದೀಪಾರಾಧನೆ ಇದೆ. ಅದೇ ರೀತಿಯಲ್ಲಿ ತೆಂಗಿನಕಾಯಿನಿಂದ ಮಾಡುವಂತಹ ದೀಪಾರಾಧನೆ ಇದೆ. ಅದೇ ರೀತಿಯಲ್ಲಿ ಈ ದಿನ ಈ ಒಂದು ದೀಪಾರಾಧನೆಯನ್ನು ಕೂಡ ನೀವು ಮಾಡಿಕೊಳ್ಬೇಕಾಗುತ್ತೆ. ಕಾರ್ತಿಕ ಮಾಸದಲ್ಲಿ ಮಾಡುವಂತಹ ಶುಭ ಏನಿರುತ್ತೆ ಅಂದರೆ ನಾವು ಮಾಡುವಂಥ ಒಳಿತು ಕೆಲಸಗಳು, ಒಳ್ಳೆಯ ಕೆಲಸಗಳೇನಿರುತ್ತೆ ಅದೆಲ್ಲವೂ ನಮಗೆ ಅದೃಷ್ಟವನ್ನು ತಂದುಕೊಡುತ್ತೆ. ಹಾಗಾಗಿ ಈ ಒಂದು ಕಾರ್ತಿಕ ಮಾಸದಲ್ಲಿ ಸಾಧ್ಯವಾದಷ್ಟು ಹತ್ತಿರದಲ್ಲಿ ದನಕರುಗಳು ಕಾಣಿಸ್ತು ಅಂತಂದರೆ ಅವಿಗೆ ಆಹಾರವನ್ನು ಕೊಡುವಂಥದ್ದು. ಯಾವುದೇ ರೀತಿಯ ಹಸಿರು ತರಕಾರಿಗಳನ್ನಾಗಿರಲಿ, ಸೊಪ್ಪನ್ನಾಗಿರಲಿ, ಅಥವಾ ಗೋಧಿ ಮತ್ತು ಬೆಲ್ಲವನ್ನಾಗಿರಲಿ, ಅಥವಾ ಅಕ್ಕಿ ಮತ್ತು ಬೆಲ್ಲವನ್ನಾಗಿರಲಿ ಹಸುವಿಗೆ ಸೇವನೆ ಮಾಡೋದಕ್ಕೆ ಕೊಡೋದ್ರಿಂದ, ಅಂದರೆ ಹಸುವಿಗೆ ಆಹಾರವನ್ನು ಕೊಡೋದ್ರಿಂದ ನಿಮಗಿರುವ ದೋಷಗಳು ನಿವಾರಣೆ ಆಗುತ್ತೆ, ಜನ್ಮ ದಾರಿದ್ರ್ಯಗಳು ನಿವಾರಣೆ ಆಗುತ್ತೆ, ಗ್ರಹ ದೋಷಗಳು ನಿವಾರಣೆ ಆಗುತ್ತೆ. ಹಾಗೆ ಹಸುವಿನಲ್ಲಿ ಮುಕ್ಕೋಟಿ ದೇವತೆಗಳು ಕೂಡ ನೆಲೆಯೂರಿರೋದ್ರಿಂದ ಮುಕ್ಕೋಟಿ ದೇವತೆಗಳ ಅನುಗ್ರಹ ನಿಮಗೆ ಸಿಗುತ್ತೆ ಅಂತಲೇ ಹೇಳಲಾಗುತ್ತೆ. ಇಂತಹ ಒಂದು ಅದ್ಭುತವಾದಂಥ ಕಾರ್ತಿಕ ಮಾಸದ ಈ ಒಂದು ಕೊನೆಯ ಸೋಮವಾರದ ದಿನ ಸಾಧ್ಯವಾದಷ್ಟು ಈ ದಿನ ಶೀಘ್ರವಾಗಿ ಎದ್ದು ಎಲ್ಲ ಕೆಲಸ ಕಾರ್ಯಗಳನ್ನೆಲ್ಲ ಮುಗಿಸ್ಕೊಳ್ಳಿ. ಶೀಘ್ರವಾಗಿ ಸ್ನಾನಾದಿಗಳನ್ನು ಮುಗಿಸ್ಕೊಳ್ಳಿ. ಈ ದಿನ ನೀವು ಮಾಡುವಂಥ ಸ್ನಾನಕ್ಕೆ ವಿಶೇಷತೆ ಇದೆ. ಅದರಲ್ಲೂ ನದಿಯಲ್ಲಿ ಸ್ನಾನ ಮಾಡುವಂಥದ್ದು, ಸಮುದ್ರ ಸ್ನಾನ ಮಾಡುವಂಥದ್ದು ವಿಶೇಷ. ನಿಮಗೆ ನದಿಯಲ್ಲಿ ಸಮುದ್ರದಲ್ಲಿ ಸ್ನಾನ ಮಾಡೋದಕ್ಕೆ ಸಾಧ್ಯವಾಗದಿದ್ದರೂ ಮನೆಯಲ್ಲಿ ಸ್ನಾನ ಮಾಡುವಂತಹ ನೀರಿನಲ್ಲಿ ಸ್ವಲ್ಪ ಗಂಗಾ ಜಲವನ್ನು ಸೇರಿಸ್ಕೊಂಡು ಸ್ನಾನ ಮಾಡೋದ್ರಿಂದ ಶಿವಪಾರ್ವತಿಯರ ಅನುಗ್ರಹದ ಜೊತೆಗೆ ಗಂಗಾದೇವಿಯ ಅನುಗ್ರಹ ಕೂಡ ನಿಮಗೆ ಲಭಿಸುತ್ತೆ ಅಂತಲೇ ಹೇಳಲಾಗುತ್ತೆ. ದೇಹದಲ್ಲಿರುವಂಥ ವ್ಯಾಜ್ಯಗಳು ನಿವಾರಣೆ ಆಗುತ್ತೆ, ರೋಗ ರುಜಿನಗಳು ನಿವಾರಣೆ ಆಗುತ್ತೆ, ಕಷ್ಟಗಳು ನಿವಾರಣೆ ಆಗುತ್ತೆ, ಗ್ರಹ ದೋಷಗಳು, ಪಿತೃದೋಷಗಳು, ಹಾಗೆ ಯಾವುದೇ ರೀತಿ ಜಾತಕ ದೋಷಗಳಿದ್ರೂ ಕೂಡ ನಿವಾರಣೆ ಆಗುತ್ತೆ. ಈ ಪ್ರಕಾರದಲ್ಲಿ ಸ್ನಾನಾದಿಗಳನ್ನು ಮುಗಿಸ್ಕೊಂಡು ಈ ದಿನ ಸಾಧ್ಯವಾದಷ್ಟು ಹಳದಿ ಬಣ್ಣದ ವಸ್ತ್ರವಾಗಿರಲಿ, ಬಿಳಿ ಬಣ್ಣದ ವಸ್ತ್ರವಾಗಿರಲಿ, ಅಥವಾ ಹಸಿರು ಬಣ್ಣದ ವಸ್ತ್ರವಾಗಿರಲಿ ಧರಿಸ್ಕೊಳ್ಳಿ. ಈ ದಿನ ಕಪ್ಪು ಬಣ್ಣದ ವಸ್ತ್ರವನ್ನು, ಕಂದು ಬಣ್ಣದ ವಸ್ತ್ರವನ್ನು ಧರಿಸಬೇಡಿ. ಕಪ್ಪು ಬಣ್ಣ, ಕಂದು ಬಣ್ಣದ ವಸ್ತ್ರವನ್ನು ಈ ದಿನ ಧರಿಸೋದ್ರಿಂದ ಶನಿ ದೋಷಗಳು ನಿಮಗೆ ತಾಗುವಂಥದ್ದಿರುತ್ತೆ. ಅಂದರೆ ಶನಿ ಶಾಪಗಳಿಗೆ ಗುರಿ ಆಗ್ತೀರಾ ಅಂತಲೇ ಹೇಳಲಾಗುತ್ತೆ. ಈ ಪ್ರಕಾರದಲ್ಲಿ ಸ್ನಾನಾದಿಗಳನ್ನು ಮುಗಿಸ್ಕೊಳ್ಳಿ. ಹಾಗೆ ಮನೆಯನ್ನೆಲ್ಲ ಶುಭ್ರಗೊಳಿಸ್ಕೊಂಡು ಹೊಸ್ತಿಲಿಗೆ ಅರಿಶಿಣವನ್ನು ಲೇಪನ ಮಾಡಿಕೊಂಡು ರಂಗೋಲಿಯನ್ನು ಇಟ್ಟು ಅನಂತರವಾಗಿ ಸ್ನೇಹಿತರೆ ಮನೆಯಲ್ಲಿ ವಿಶೇಷ ದೀಪಾರಾಧನೆಯನ್ನು ಮಾಡ್ಕೊಳ್ಳಿ. ಈ ದೀಪಾರಾಧನೆಯನ್ನು ಬೆಳಗ್ಗೆ ಸಾಧ್ಯವಾದಷ್ಟು 9 ಗಂಟೆ ಒಳಗಡೆ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲ ಸಾಯಂಕಾಲದ ಸಮಯದಲ್ಲೂ ಕೂಡ ನೀವು ಮಾಡ್ಕೊಳ್ಬೋದು. ಸಾಯಂಕಾಲ ನೀವು 6 ಗಂಟೆಯ ನಂತರ 9 ಗಂಟೆ, ರಾತ್ರಿ 9 ಗಂಟೆ ಒಳಗಡೆ ನೀವು ಯಾವಾಗ ಬೇಕಾದರೂ ಮಾಡ್ಕೊಳ್ಬೋದು. ಯಾಕಂದರೆ ಈ ಕಾರ್ತಿಕ ಮಾಸದಲ್ಲಿ ದೀಪಾರಾಧನೆ ಮಾಡುವಂಥದ್ದೇ ವಿಶೇಷ. ಹತ್ತಿರದಲ್ಲಿರುವಂಥ ದೇವಾಲಯದ ಆವರಣಗಳಲ್ಲಿ ಕಣ್ತುಂಬಿ ಬರುವಂತಹ ದೀಪಾರಾಧನೆಯನ್ನು ನಾವು ಗಮನಿಸ್ತೀವಿ. ದೇವಾಲಯಗಳ ಅಲಂಕಾರಗಳನ್ನು ಗಮನಿಸ್ತೀವಿ. ಸಾಕಷ್ಟು ಜನರು ಬೆಲ್ಲದ ದೀಪಾರಾಧನೆ, ಗೋಧಿ ತೆಂಗಿನಕಾಯಿ ದೀಪಾರಾಧನೆ, 365 ಬತ್ತಿಗಳನ್ನು ಉಪಯೋಗಿಸ್ಕೊಂಡು ದೀಪಾರಾಧನೆಯನ್ನು ಮಾಡುವಂಥದ್ದನ್ನು ನಾವು ನೋಡ್ತೀವಿ ಸ್ನೇಹಿತರೆ. ಅದೇ ರೀತಿಯಲ್ಲಿ ಮನೆಯಲ್ಲೇ ದೀಪಾರಾಧನೆಯನ್ನು ಮಾಡ್ತೀನಿ ಅನ್ನೋಂಥವ್ರಿಗೆ ಈ ಒಂದು ವಿಶೇಷ ದೀಪಾರಾಧನೆ ಖಂಡಿತವಾಗಿಯೂ ನಿಮ್ಮ ಸಕಲ ಸಂಕಷ್ಟಗಳನ್ನು ನಿವಾರಣೆ ಮಾಡುತ್ತೆ ಸ್ನೇಹಿತರೆ. ತಪ್ಪದೇ ಈ ಪ್ರಕಾರದ ದೀಪಾರಾಧನೆಯನ್ನು ಮಾಡ್ಕೊಳ್ಳಿ. ಈ ದೀಪಾರಾಧನೆ ಮಾಡ್ಕೊಳ್ಳೋದಕ್ಕೆ ವಿಶೇಷವಾಗಿ ಬೇಕಾಗಿರುವಂಥದ್ದು ಒಂದು ದೀಪವನ್ನು ತೆಗೆದುಕೊಳ್ಳಿ. ಒಂದು ದೀಪವನ್ನು ತೆಗೆದುಕೊಂಡು ಆ ದೀಪ ಅಂದರೆ ಮಣ್ಣಿನ ದೀಪವಾಗಿರ್ಬೋದು ಅಥವಾ ಹಿತ್ತಾಳೆ ದೀಪನ ಆಗಿರ್ಬೋದು, ಯಾವುದು ಬೆಳ್ಳಿ ದೀಪವಾಗಿರಲಿ ಅದನ್ನು ತೆಗೆದುಕೊಳ್ಳಿ. ಮಣ್ಣಿನ ದೀಪವಾಗಿದ್ದರೆ ಅದಕ್ಕೆ ಸ್ವಲ್ಪ ಅರಿಶಿಣ ಲೇಪನ ಮಾಡಿಕೊಂಡು ಅರಿಶಿಣ ಕುಂಕುಮದ ಬೊಟ್ಟುಗಳನ್ನು ಇಟ್ಕೊಳ್ಳಿ. ಅನಂತರವಾಗಿ ಸ್ನೇಹಿತರೆ ನೀವು ಬಿಲ್ವ ಪತ್ರೆಯನ್ನು ತೆಗೆದುಕೊಳ್ಬೇಕಾಗುತ್ತೆ. ಯಾಕಂದರೆ ಬಿಲ್ವ ಪತ್ರೆಯಿಂದ ಮಾಡಿಕೊಳ್ಳುವ ದೀಪಾರಾಧನೆ ಸ್ನೇಹಿತರೆ ಇದು ತುಂಬಾ ಶಕ್ತಿ ಇರುವಂಥ ದೀಪಾರಾಧನೆ. ಹಾಗಾಗಿ ಶಿವನ ಅನುಗ್ರಹ ನಿಮಗೆ ತುಂಬ ಸುಲಭವಾಗಿ ನಿಮಗೆ ಲಭಿಸಬೇಕು ಅಂದರೆ ಬಿಲ್ವ ಪತ್ರೆ. ಶಿವನಿಗೆ ಬಿಲ್ವ ಪತ್ರೆ ಅಂದರೆ ಬಹಳ ಒಂದು ಪ್ರೀತಿಕರವಾದಂಥ ಒಂದು ಪತ್ರೆ.
ಬಿಲ್ವಪತ್ರೆ ಅಂತಲೇ ಹೇಳಲಾಗುತ್ತೆ. ಶಿವನಿಗೆ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಒಂದೇ ಒಂದು ಬಿಲ್ವಪತ್ರೆಯನ್ನು ನಾವು ಸಮರ್ಪಣೆ ಮಾಡಿದರೂ ಕೂಡ ಆ ಪೂಜೆಯ ಪೂರ್ಣ ಫಲಗಳು, ಪುಣ್ಯ ಫಲಗಳು ನಮಗೆ ಲಭಿಸುತ್ತೆ ಅಂತಲೇ ಹೇಳಲಾಗುತ್ತೆ. ಹಾಗಾಗಿ ಒಂದೇ ಒಂದು ಬಿಲ್ವಪತ್ರೆಯನ್ನು ತೆಗೆದುಕೊಳ್ಳಿ ಸ್ನೇಹಿತರೆ. ಬಿಲ್ವಪತ್ರೆಯನ್ನು ತೆಗೆದುಕೊಂಡು ಆ ಬಿಲ್ವಪತ್ರೆಯನ್ನು ಶುಭ್ರವಾಗಿಸ್ಕೊಳ್ಳಿ. ಅನಂತರವಾಗಿ ಬಿಲ್ವಪತ್ರೆಗೂ ಕೂಡ ಅರಿಶಿಣ ಕುಂಕುಮದ ಬೊಟ್ಟುಗಳನ್ನು ಇಟ್ಕೊಂಡು ಆ ಬಿಲ್ವಪತ್ರೆಯನ್ನು ನಿಮ್ಮ ದೇವಾಲಯ ನಿಮ್ಮ ಮನೆಯ ದೇವರ ಮಂಟಪ ಅಥವಾ ದೇವರ ಕೋಣೆ ಏನಿರುತ್ತೆ ಅಲ್ಲಿ ಶಿವಪಾರ್ವತಿಯರ ಫೋಟೋ ಇತ್ತು ಅಂದರೆ ಆ ಫೋಟೋವನ್ನೆಲ್ಲ ಶುಭ್ರಗೊಳಿಸ್ಕೊಂಡು ಅಲಂಕರಿಸ್ಕೊಂಡು ಅದಕ್ಕೆ ಪುಷ್ಪಗಳಿಂದ ಅಲಂಕರಿಸ್ಕೊಳ್ಳಿ. ಸಾಧ್ಯವಾದಷ್ಟು ಈ ದಿನ ಶಿವನಿಗೆ ಇಷ್ಟವಾದಂತಹ ಒಂದು ಎಕ್ಕದ ಹೂವು ಆಗಿರಬಹುದು ಅಥವಾ ಬಿಲ್ವಪತ್ರೆಯಿಂದ ಪೂಜಿಸುವಂಥದ್ದಾಗಿರ್ಬೋದು, ಇಲ್ಲ ನಿಮಗೆ ಇಷ್ಟವಾದಂಥ ನಿಮ್ಮ ಮನೆಯ ಅಂಗಳದಲ್ಲಿ ಬೆಳೆದಿರುವಂಥ ಪುಷ್ಪಗಳು, ಮನೆಯ ಆವರಣದಲ್ಲಿ ಬೆಳೆದಿರುವಂಥ ಪುಷ್ಪಗಳಿಂದ ದೇವರನ್ನು ಪೂಜಿಸೋದ್ರಿಂದ ಆ ದೇವರಿಗೆ ಅನುಗ್ರಹ ನಿಮಗೆ ಸಿಗುತ್ತೆ ಅಂತಲೇ ಹೇಳಲಾಗುತ್ತೆ. ಹಾಗಾಗಿ ಈ ಒಂದು ಪುಷ್ಪಗಳನ್ನು ನೀವು ಶಿವನಿಗೆ ಅರ್ಪಿಸಿ ಅನಂತರವಾಗಿ ಶಿವನ ಫೋಟೋದ ಮುಂದೆ ಬಿಲ್ವಪತ್ರೆಯನ್ನು ಇಟ್ಟು ಅದರ ಮೇಲೆ ಈ ದೀಪವನ್ನು ಇಟ್ಟು ಒಂದು ಪ್ಲೇಟನ್ನು ತೆಗೆದುಕೊಳ್ಳಿ. ಪ್ಲೇಟ್ ಮೇಲೆ ಬಿಲ್ವಪತ್ರೆಯನ್ನು ಇಟ್ಟು ಅದಕ್ಕೆ ಬೊಟ್ಟುಗಳನ್ನು ಇಟ್ಟು ನಂತರ ಈ ದೀಪವನ್ನು ಅಲ್ಲಿ ಇಟ್ಟು ನಿಮಗೆ ತುಪ್ಪದಿಂದ ಬೆಳಗಿಸುವಂತಹ ಅನುಕೂಲತೆ ಇತ್ತು ಅಂದರೆ ತುಪ್ಪವನ್ನು ಹಾಕೊಳ್ಳಿ, ಇಲ್ಲ ಎಳ್ಳೆಣ್ಣೆಯಿಂದನೇ ದೀಪಾರಾಧನೆಯನ್ನು ಮಾಡ್ಕೊಳ್ಬೋದು. ಈ ಒಂದು ದೀಪಾರಾಧನೆಗೆ ನೀವು 3 ಬತ್ತಿಗಳನ್ನು ಉಪಯೋಗಿಸ್ಕೊಳ್ಬೇಕಾಗುತ್ತೆ. 3 ಬತ್ತಿಯನ್ನು ಉಪಯೋಗಿಸ್ಕೊಂಡು ಈ ಒಂದು ದೀಪಾರಾಧನೆಯನ್ನು ಮಾಡ್ಕೊಳ್ಬೇಕಾಗುತ್ತೆ. 3 ಬತ್ತಿಗಳನ್ನು ಬಿಡಿ ಬಿಡಿಯಾಗಿ ಇಟ್ಟು 3 ದಿಕ್ಕುಗಳಿಗೆ ಸೂಚಿಸುವಂತೆ ರೀತಿಯಲ್ಲಿ ನೀವು ಇಡಿ 3 ಬತ್ತಿಗಳನ್ನು ಇಟ್ಟು ಈ ಒಂದು ದೀಪವನ್ನು ನೀವು ಬೆಳಗಿಸ್ಬೇಕಾಗತ್ತೆ. ಬೆಳಗಿಸುವಂಥ ಸಂದರ್ಭದಲ್ಲಿ ಸಾಧ್ಯವಾದಷ್ಟು ಓಂ ನಮ ಶಿವಾಲಯ ಅನ್ನುವಂತಹ ಓಂ ನಮ ಶಿವಾಯ ಅನ್ನೋ ಒಂದು ಪಂಚಾಕ್ಷರಿ ಮಂತ್ರವನ್ನು ನೀವು 28 ಬಾರಿ ಆಗಿರಲಿ 108 ಬಾರಿ ಆಗಿರಲಿ ನಿಮಗೆ ಅನುಕೂಲವಾಗುವಂತಹ ರೀತಿಯಲ್ಲಿ ಒಂದು 21 ಬಾರಿ ಮಾಡ್ಕೋತಿರೋ 108 ಬಾರಿ ಮಾಡ್ಕೋತಿರೋ ಆ ರೀತಿ ನೋಡಿಕೊಂಡು ನೀವು ಆ ಪಂಚಾಕ್ಷರಿ ಮಂತ್ರವನ್ನು ಹೇಳಿಕೊಂಡು ಶಿವನನ್ನು ಭಕ್ತಿ ಶ್ರದ್ಧೆಯಿಂದ ಪೂಜಿಸಿ ನಿಮ್ಮ ಇಷ್ಟ ಕಾರ್ಯಗಳನ್ನು ಶಿವನಲ್ಲಿ ಬೇಡ್ಕೊಳ್ಳಿ. ಖಂಡಿತ ಒಳಿತನ್ನು ನೀವು ಪಡೆದುಕೊಳ್ತೀರ. ಅದೇ ರೀತಿಯಲ್ಲಿ ಈ ದಿನ ಮನೆಯ ಆವರಣ ಏನಿರುತ್ತೆ ಮನೆಗೆ ಕೂಡ ಸ್ವಲ್ಪ ಅರಿಶಿಣ ಮತ್ತು ಕರ್ಪೂರದ ಮಿಶ್ರಣದ ನೀರನ್ನು ನೀವು ಸ್ವಲ್ಪ ಪ್ರೋಕ್ಷಣೆ ಮಾಡ್ಕೊಳ್ಳೋದ್ರಿಂದ ಮನೆಯಲ್ಲಿರುವ ದಾರಿದ್ರ್ಯ ದೋಷಗಳು ನಿವಾರಣೆ ಆಗುತ್ತೆ. ಹೊಸ್ತಿಲಿಗೂ ಕೂಡ ನೀವು ಸ್ವಲ್ಪ ಕರ್ಪೂರ ಮತ್ತು ಅರಿಶಿಣವನ್ನು ಮಿಶ್ರಣ ಮಾಡಿರುವಂಥ ನೀರನ್ನು ನೀವು ಪ್ರೋಕ್ಷಣೆ ಮಾಡೋದ್ರಿಂದ ನಿಮ್ಮ ಮನೆಗೆ ಯಾವುದೇ ರೀತಿಯ ದುಷ್ಟಶಕ್ತಿಗಳು ಬರೋದಿಲ್ಲ, ಮನೆಗೆ ದೈವಶಕ್ತಿಯ ಅನುಗ್ರಹವಾಗುತ್ತೆ ಅಂತಲೇ ಹೇಳಲಾಗುತ್ತೆ. ಇಂತಹ ಅದ್ಭುತವಾದಂತಹ ದಿನದಂದು ಈ ಪ್ರಕಾರದಲ್ಲಿ ದೀಪಾರಾಧನೆಯನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ದೀಪವನ್ನು ಯಾವ ಪ್ರಕಾರದಲ್ಲಿ ವಿಸರ್ಜಿಸಬೇಕು ಅಂತಂದರೆ ದೀಪವನ್ನು ಸಂಪೂರ್ಣವಾಗಿ ಉರಿದ ನಂತರ ಆ ಬತ್ತಿಯನ್ನು ನೀವು ಯಾವುದಾದ್ರೂ ಹಸಿರು ಗಿಡದಲ್ಲಿ ಹಾಕ್ಕೊಳ್ಳಿ. ಆ ದೀಪವನ್ನು ಮತ್ತೆ ನೀವು ಅದನ್ನು ಉಪಯೋಗಿಸ್ಕೊಳ್ಬಹುದು. ಹಾಗೆ ಈ ಬಿಲ್ವಪತ್ರೆಯನ್ನು ಕೂಡ ಯಾವುದಾದ್ರೂ ಹಸಿರು ಗಿಡದ ಕಡೆ ನೀವು ಹಾಕ್ಕೊಳ್ಳಿ ಸ್ನೇಹಿತರೆ. ಇಷ್ಟೇ, ನೀವು ಬಹಳ ಸರಳವಾಗಿ ದೀಪಾರಾಧನೆ ಮಾಡ್ಕೊಳ್ಳುವಂಥದ್ದು. ಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಂಡು ಈ ದಿನ ಅದರಲ್ಲೂ ವಿಶೇಷವಾಗಿ ಈ ಒಂದು ಕಾರ್ತಿಕ ಸೋಮವಾರದ ದಿನ ದೀಪಾರಾಧನೆ ನೀವು ಮಾಡಿಕೊಂಡ್ರಿ ಅಂದರೆ ಖಂಡಿತವಾಗಿಯೂ ಅಂದುಕೊಂಡ ಸಕಲ ಕಾರ್ಯಗಳು ಕೂಡ ನಿವಾರಣೆ ಆಗುತ್ತೆ, ಕಷ್ಟಗಳೆಲ್ಲವೂ ಕೂಡ ನಿವಾರಣೆ ಆಗುತ್ತೆ, ಅದೃಷ್ಟ ಒಲಿದು ಬರುತ್ತೆ, ಶಿವಪಾರ್ವತಿಯರ ಅನುಗ್ರಹ ಸುಲಭವಾಗಿ ಲಭಿಸುತ್ತೆ, ಹಣ ಐಶ್ವರ್ಯ ಪ್ರಾಪ್ತಿಯಾಗುತ್ತೆ, ಮುಂಬರುವಂತಹ ದಿನಗಳೆಲ್ಲವೂ ಕೂಡ ಶುಭಪ್ರದಾಯಕವಾಗಿರುತ್ತೆ ಅಂತಲೇ ನಮಗೆ ತಿಳಿಸ್ಕೊಡಲಾಗುತ್ತೆ ಸ್ನೇಹಿತರೆ. ಹಾಗಾಗಿ ಈ ಪ್ರಕಾರದಲ್ಲಿ ದೀಪಾರಾಧನೆಯನ್ನು ಮಾಡ್ಕೊಂಡು ನೋಡಿ, ಅದೃಷ್ಟವನ್ನು ಪಡೆದುಕೊಳ್ಳಿ ಸ್ನೇಹಿತರೆ. ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.